ಇದೀಗ ಬೀದರ್ ಬಂದ್ ಹಿನ್ನೆಲೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಸಿಗ್ತಿದೆ. ಇನ್ನು ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬೀದರ್ ಬಂದ್ಗೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಇನ್ನು ಬೀದರ್ ನಗರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ನಗರದಲ್ಲಿ ದಲಿತ ಪರ ಹೋರಾಟಗಾರರ ಬಂದ್ ಗೊಂದಲಕ್ಕೆ ಕಾರಣವಾಗಿದೆ. ಇನ್ನು ಪ್ರತಿಭಟನೆ ಮಾಡುವ ಸ್ಥಳದಲ್ಲಿ ಕೂಡ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಕಂಡು ಬಂದಿದೆ. ಹೌದು ವೀಕ್ಷಕರೇ, ಅಂಬೇಡ್ಕರ್ ವೃತ್ತ, ಕೇಂದ್ರ ಬಸ್ ನಿಲ್ದಾಣ, ಜಿಲ್ಲಾಧಿಕಾರಿ ಕಚೇರಿ ಬಳಿ ಕೂಡ ಬಂದ್ ಎಫೆಕ್ಟ್ ತಾವು ನೋಡಬಹುದಾಗಿದೆ. ನಗರದ ಹೃದಯ ಭಾಗವಾದಂತಹ ಜನಜಂಗುಳಿಯಿಂದ ಕೂಡಿದಂತಹ ಬೀದರ್ ನಗರದ ಮುಖ್ಯ ರಸ್ತೆಗಳು ಕೂಡ ಸಂಪೂರ್ಣ ಬಂದ್ ಆಗಿ ಕಂಡು ಬಂದಿದೆ ನೋಡಿ. ಇನ್ನು ಬೀದರ್ ನಗರದ ವಿವಿಧ ಭಾಗಕ್ಕೆ ಸಂಚರಿಸಿ ಬಂದ್ ಮಾಡುವಂತೆ ದ್ವಿಚಕ್ರ ವಾಹನದಲ್ಲಿ ಸಂಚರಿಸಿದ ದಲಿತ ಪರ ವಿವಿಧ ಸಂಘಟನೆ ಹೋರಾಟಗಾರರ ಜೊತೆಗೂಡಿ ವಾರ್ಡ್ ನಂಬರ್ 32 ಕೌನ್ಸಿಲರ್ ಮೊಹಮ್ಮದ್ ನವಾಜ್ ಖಾನ್ ಅವರು ಕೂಡ ಈ ಒಂದು ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ಸೂಚಿಸಿದ್ದು ವಿಶೇಷವಾಗಿತ್ತು. ಇನ್ನು ಬಾಬಾ ಸಾಹೇಬ್ ಅವರಿಗೆ ಜೈ ಘೋಷಗಳನ್ನ ಹಾಕ್ತಾ ಇರುವುದು ಕೂಡ ತಾವು ನೋಡಬಹುದಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಉಳ್ಳ ನೀಲಿ ಧ್ವಜ ಹಿಡಿದು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದಂತಹ ದಲಿತ ಪರ ಹೋರಾಟಗಾರರು. ಉಳಿದಂತೆ ನಗರದಾದ್ಯಂತ ಬಹುತೇಕ ಬಡಾವಣೆಯಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ನಡೆದಿದ್ವು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಆಯೋಜಿಸಲಾಗಿತ್ತು. ಇನ್ನು ಬಂದ್ ಕರೆ ಹಿನ್ನೆಲೆ ಸಾರಿಗೆ ಸಂಚಾರ ಕೂಡ ಸ್ಥಗಿತ. ಖಾಸಗಿ ವಾಹನಗಳು ಕೂಡ ಎಂದಿನಂತೆ ಸಂಚಾರ ಕೂಡ ಮಾಡುತ್ತಿವೆ. ಇನ್ನು ಈ ಒಂದು ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿರುವುದು ತಾವು ಈ ದೃಶ್ಯ ವಿಡಿಯೋಗಳಲ್ಲಿ ನೋಡಬಹುದಾಗಿದೆ. ಈ ಒಂದು ಬೀದರ್ ಬಂದ್ಗೆ ಜಿಲ್ಲಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಕೆಪಿ ನ್ಯೂಸ್ ಕ್ಯಾಮೆರಾ ಪರ್ಸನ್ ಮಹೇಶ್ ಟಿಗ್ರೆ ಕವರೇಜ್.